ನರೇಂದ್ರ ಮೋದಿಜಿ ಅವರಿಗೆ, ಅಣ್ಣಸಾಮಣ್ಣ ಜೊಲ್ಲೆ ಅವರಿಗೆ, ಭೈರತಿ ಬಸವರಾಜನ್ ಅವರಿಗೆ, ಪಿ ರಾಜು ಸಾಹೇಬರಿಗೆ, ಈರಣ್ಣ ಕರಾಡಿ ಅವರಿಗೆ, ಅಣ್ಣಸಾಮಣ್ಣ ಜೊಲ್ಲೆ ಅವರಿಗೆ ಒಂದೊಂದು ಬೆಟ್ಟಕ್ಕೂ ಒಂದೊಂದು ಎತ್ತರದ ಶಿಖರ, ಆದರೆ ಒಂದೇ ಒಂದು ಗೌರಿಶಂಕರ. ಎರಡು ಹಲಗಳ ಕೂಡಿದರೆ ಅಲ್ಲೊಂದು ಸಂಗಮ, ಆದರೆ ಒಂದೇ ಒಂದು ಕೂಡಲ ಸಂಗಮ. ಹಲವಾರು ಪಕ್ಷಗಳ ಹಲವಾರು ಆಚರಣೆ ಕಾರ್ಯಕ್ರಮಗಳು, ಆದರೆ ಮನುಷ್ಯ ಪಥವನ್ನೇ ಈಶ್ವರ ಪಥವನ್ನಾಗಿ ಮಾಡಲು ಹೊರಟಿರುವ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಒಂದೇ ಒಂದು. ಅಂತಹ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಾವಿಗೆರೆಯ ದೇವರಕೊಂಡಪ್ಪನವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ 2024ರ ಲೋಕಸಭೆ ಚುನಾವಣೆಯ ಪ್ರಚಾರಾರ್ಥವಾಗಿ ಈ ಬೃಹತ್ ಸಮಾವೇಶದಲ್ಲಿ ವೇದಿಕೆಯನ್ನು ಹಂಚಿಕೊಂಡಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೀನದಲಿತರ ಉದ್ಧಾರಕರು, ಬಡವರ ಬಂಧುಗಳು, ನಮ್ಮೆಲ್ಲರ ಆಶಾಕಣ್ಣವರಂತ ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಭೈರತಿ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತರ ಆಶಾಕಿರಣ, ಯುವಕರ ಕಣ್ಮಣಿಗಳಾದಂತ, ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂತ ಈ ಚಿಕ್ಕೋಡಿ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾದಂತ ಶ್ರೀಯುತ ಅಣ್ಣಸಾಮಣ್ಣ ಜೊಲ್ಲೆ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಗೋಕಾಕದ ಹುಲಿ ಅನ್ನಲು ತಪ್ಪಾಗದಂತ ಈರಣ್ಣ ಕರಾಡಿ ರಾಜ್ಯಸಭಾ ಸದಸ್ಯರು ಅವರು ಕೂಡ ಆಗಮಿಸಿದರೆ ಅವರನ್ನು ಕೂಡ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಶ್ರೀಧರಣ್ಣ ಮೂಡಲ್ಗಿ ಅವರೇ, ಬಸವರಾಜ ಆಸಂಗಿ ಅವರೇ, ಹಾಗೆ ಜಿಲ್ಲಾ ಅಧ್ಯಕ್ಷರಾದಂತಹ ಸತೀಶನ ಅಪ್ಪಾಜಿಗಳ ಅವರಿಗೆ, ಪಿ ರಾಜು ಸಾಹೇಬರ ಪ್ರೀತಿ, ಪಿ ರಾಜು ಸಾಹೇಬರ ನಂಬಿಕೆ, ಪಿ ರಾಜು ಸಾಹೇಬರ ವಿಶ್ವಾಸ, ಸತ್ಯ, ನ್ಯಾಯ, ನೀತಿ ಅಂದ್ರೆ ಪಿ ರಾಜು ಸಾಹೇಬರ ಇಡೀ ಕುರ್ಚಿ ಕ್ಷೇತ್ರ ಕೂಗು ಹೇಳುವಂತ ಜನಮೆಚ್ಚಿನ ನಾಯಕ ಪಿ ರಾಜು ಸಾಹೇಬ್. ಹಾಗೆ ವೇದಿಕೆ ನಿಂತ ಎಲ್ಲ ನಮ್ಮ ಯುವ ಮೋರ್ಚಾಗಳ ಎಲ್ಲ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ವೇದಿಕೆ ನಿಂತ ಎಲ್ಲ ಗಣ್ಯಮಹಿಳೆಯರೇ, ಇಲ್ಲಿ ಸೇರಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಪತ್ರಿಕಾ ಮಿತ್ರರೇ, ದೃಶ್ಯ ಮಾಧ್ಯಮದಲ್ಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯರೇ, ಚಂದನವ ಕಡಿದು ಕೊರಿದು ತೇದೊಡೆ ಮಂದನೆಂದು ಕಂಪ ಬಿಟ್ಟಿದೆ, ಸಂದು ಕಡಿದ ಕಬ್ಬನ್ನು ತಂದು ಗಾಂಗದ ನೆಕ್ಕಿ ಅರಿವರೆ ಮಂದನೆಂದು ಶ್ರೀಪಾಠ ಕೊಡದೆ ಬಿಟ್ಟಿದೆ. ಹಾಗೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಹಂಬಲಿಸುತ್ತಿರುವ ನಮ್ಮ ಅಣ್ಣಸಾಮಣ್ಣ ಜೊಲ್ಲೆ ಅವರು ಈ ಕ್ಷೇತ್ರದ ಕಾಮಗಾರಿ ಕಲ್ಪವೃಕ್ಷ ಆಗಲಿ ಬಿಡುವರೆ ಹಾಗೆ ಆಗುತ್ತಾರೆ. ಒಂದು ವೇಳೆ ನಾವು ಇವತ್ತ ಯಾಕೆ ಬಿಜೆಪಿ ಪಕ್ಷವನ್ನು ಆಯ್ಕೆ ಮಾಡಬೇಕಾಗಿದ್ರೆ, ಈ ಕ್ಷೇತ್ರದ ಶಾಂತಿ, ಸಮಾಧಾನ, ತಾಳ್ಮೆ, ಸುವ್ಯವಸ್ಥೆಯಿಂದ ಸೌಹಾರ್ದತೆಯಿಂದ ಇರಬೇಕಾಗಿತ್ತಂದ್ರೆ ನಾವು ನೀವೆಲ್ಲರೂ ಇವತ್ತ ಯಾರನ್ನು ಆಯ್ಕೆ ಮಾಡಬೇಕಾಗಿತ್ತಂದ್ರೆ ಸನ್ಮಾನ್ಯ ಅಣ್ಣಸಾಮಣ್ಣ ಜೊಲ್ಲೆ ಅವರನ್ನು ಆಯ್ಕೆ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಂಬಿಸಿಕೊಳ್ತೇನೆ. ಆದ್ಮೇಲೆ ನಾವು ನೀವೆಲ್ಲರೂ ಸಹಸ್ರಾರು ವರ್ಷಗಳಿಂದ ವಿಚಾರಗಳನ್ನು ಮಾಡ್ತಾ ಬಂದಿದ್ದೀವಿ. ಸನ್ಮಾನ್ಯ ನಮ್ಮ ದೇಶ ರಕ್ಷಣೆ ಇರಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರೇ ಬೇಕು ನಮ್ಗೆ ಅನ್ನುವಂತ ಮಾತನ್ನ ಈಗ ಇನ್ನೂ ನಮ್ಮ ಹಿರಿಯರೆಲ್ಲ ಹೇಳೋರು. ಆದ್ರೆ ಇಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರಲಿಕ್ಕೆ, ಕೊಟ್ಟದ್ದು ಕೆಟ್ಟ ಜನಗಳ ಕಟ್ಟುವುದು ಮುಂದಕ್ಕೆ ಬುದ್ಧಿ ಸಂಗತಿ ಎನ್ನುವ ಹಾಗೆ ಈ ಕ್ಷೇತ್ರಕ್ಕೆ ನಮ್ಮ ಅಣ್ಣಸಾಮಣ್ಣ ಜೊಲ್ಲೆ ಅವರು ಎಷ್ಟು ಕೊಡುಗೆ ಕೊಟ್ಟರಪ್ಪ ಅಂದ್ರೆ 8,810 ಕೋಟಿ ಅನುದಾನವನ್ನು ತಂದು ಈ ಕ್ಷೇತ್ರದಾಗ ಒಂದು ಸಾರ್ವತ್ರಿಕವಾಗಿ ಕೆಲಸವನ್ನು ಮಾಡಿದಂತ ಒಬ್ಬ ಅಭ್ಯರ್ಥಿ ಅಧಿಕಾರ ಏಕೈಕ ಯಾರಾದ್ರೂ ನಮ್ಮ ಅಣ್ಣಸಾಮಣ್ಣ ಜೊಲ್ಲೆ ಅವರು ಅದರ ಜೊತೆಗೆ ನಮ್ಮ ಪಿ ರಾಜು ಸಾಹೇಬ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುದಾನವನ್ನು ಬಂದರೆ, ಸಾಕಷ್ಟು ಅನುದಾನವನ್ನು ಬಂದು ಶಿಕ್ಷಣದ ರಂಗದಲ್ಲಿರ್ಬೋದು, ಇನ್ನೊಂದು ರಸ್ತೆಗಳಿರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರಂಗದಲ್ಲಿ ಅವರು ಸಾಕಷ್ಟು ಅನುದಾನವನ್ನು ತಂದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಪಿ ರಾಜು ಸಾಹೇಬ್ ಮಾಡಿದಂತ ಕೆಲಸ ಕಾರ್ಯಗಳನ್ನ, ಸನ್ಮಾನ್ಯ ಅಣ್ಣಸಾಮಣ್ಣ ಜೊಲ್ಲೆ ಅವರು ಮಾಡಿದಂತ ಕೆಲಸ ಕಾರ್ಯಗಳನ್ನ ನರೇಂದ್ರ ಮೋದಿಜಿ ಅವರು ಈ ವಿಶ್ವಕ್ಕೆ ಕೊಡಲಾದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸುಮಾರು 500 ವರ್ಷಗಳ ಇತಿಹಾಸವನ್ನು ನಾವು ನೀವೆಲ್ಲರೂ ಮೆಲುಕಾಗಿ ನೋಡಿದ್ರೆ ಏನು ರಾಮ ಮಂದಿರವನ್ನ ಇವತ್ತು ಕಟ್ಟಿದಂತ ಒಬ್ಬ ಮಹಾನಾಯಕ ಯಾರಾದ್ರೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಾವು ಕೈ ಎತ್ತಿ ಅವರು ಕೊಡುವ. ಹಾಗಾಗಿ ಈ ಪಕ್ಷದ ಬಗ್ಗೆ ಒಬ್ಬ ಸ್ವಾಮೀಜಿಯನ್ನು ಮಾತಾಡಿ ಬರ್ತಾನೆ. ಏನಪ್ಪಾ ಅಂದ್ರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ತದೈವ ಯಾವ ಯಾವ ಕಾಲದಲ್ಲಿ ಅನ್ಯಾಯ, ಅಧರ್ಮ, ಅತ್ಯಾಚಾರ ಹೆಚ್ಚಾಗುತ್ತದೆಯೋ ಆ ಅನ್ಯಾಯ, ಅಧರ್ಮ, ಅತ್ಯಾಚಾರವನ್ನು ಹೋಗಲಾಡಿಸಿ ಒಬ್ಬ ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ಒಬ್ಬನ ಆ ಭಗವಂತ ಕಳಿಸ್ತಾನಂತ. ಹಂಗೆ ಇವತ್ತ ಈ ಕ್ಷೇತ್ರಕ್ಕೆ ರಾಷ್ಟ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಕಳಿಸ್ಯಾನ, ಈ ಕ್ಷೇತ್ರದಲ್ಲಿ ಅಣ್ಣಸಾಮಣ್ಣ ಜೊಲ್ಲೆ ಅವರನ್ನು ಕಳಿಸ್ಯಾನ, ಕುರ್ಚಿ ಕ್ಷೇತ್ರದಲ್ಲಿ ಪಿ ರಾಜು ಸಾಹೇಬ್ ಕಳಿಸ್ಯಾನ ನಾವು ನೀವೆಲ್ಲರೂ ಭಾವಿಸ್ತೀವಿ. ಸ್ವಾಮೀಜಿ ಅವರು ಇನ್ನೊಂದು ಹೇಳ್ತಾರೆ, ಏನಪ್ಪಾ ಈ ಬಿಜೆಪಿ ಪಕ್ಷದ ಬಗ್ಗೆ ಒಳ್ಳೆಲ್ಲವರು ಹೋದ್ರಪ್ಪ, ಈ ಜನದಾಗಿ ಕನ್ನಡ ರಾಜ್ಯದಾಗ ನೀವೇ ಕಲ್ತಿರಿ ಕಾಡಿ
ಮಾಡಬೇಡಿ. ರಾಜರ ಬಡದ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರು ಕೂಡಿ ತಿಂದ್ರು ಹಾದಿ ಮಾಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕೊತ್ತ ಮಾಡ್ಯಾರ ಜಪ್ತಪ್ಪ. ಅಂತಿಂತವ್ರು ಕಾಣ್ದಂಗ ಹೋಗ್ ಒಪ್ಪಾಗ ಹಚ್ಚುತ್ತ ನಮ್ ಜಾತಿ ಹಚ್ಚೋ ನಿಮ್ ಜಾತಿ ಹಚ್ಚೋ ಜಾತಿಗೆ ಹುಚ್ಚ ಎಲ್ಲರನ್ನೂ ಸುಳ ಕಟ್ಟಿ ಬಟ್ಟೆ ಕಿಚ್ಚ ಒಂದೇ ಮನೆ ಅಂಗಳದಾಗ ಕೂಡಿ ಆಡೋಣ. ಜಾತಿ ಬೆಂಬಲದಲ್ಲಿ ಜಾತಿ ಕೂಡಿ ಮಾಡೋಣ. ಜಾತ್ಯತೀತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಅನ್ನಸಭಾನಾಥ್ ಅವರನ್ನ ಲಕ್ಷಾಂತರ ಮತಗಳಿಂದ ಆಯ್ಕೆ ಮಾಡೋಣ ಅಂತ ಮಾತಾಡಿಸಿಕೊಳ್ಳಿ ಸ್ಪಷ್ಟಪಡಿಸಿದ ಎಲ್ಲರೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಬೋಲೋ ಭಾರತ್ ಮಾತಾ ಕೀ ಬೋಲೋ ಭಾರತ್ ಮಾತಾ ಕೀ ಒಂದೇ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ